ಇಡೀ ಸೌತ್ ಏಷ್ಯಾದಲ್ಲಿ ಚೈನಾದ ಮೂಲಭೂತ ಸೌಕರ್ಯಗಳ ರಕ್ಷಣಾ ಇಂಡಸ್ಟ್ರಿ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಇಡೀ ಜಗತ್ತಿನ ಮೇಲೆ ಅವ್ರ ಪ್ರಭಾವ ಬೀಳ್ತಾ ಇದೆ. ಇದುವರ ತನಕ ಸೈನ್ಯ ಯುದ್ಧ ಅಂದರೆ ನಮಗೆ ಕಾಣೋದು ಯಾವುದು? ಭೂಸೈನ್ಯ, ನೌಕಾಪಡೆ ಮತ್ತು ಏರ್ಫೋರ್ಸ್. ಇನ್ನು ಯುದ್ಧಗಳು ಹಂಗೆ ನಡೆಯೋದಿಲ್ಲ. ಯುದ್ಧಗಳು ಸೈಬರ್ ವಾರ್ಫೇರ್ ಆಗಿರುತ್ತೆ, ಡಿಜಿಟಲ್ ವಾರ್ಫೇರ್ ಆಗಿರುತ್ತೆ ಮತ್ತು ಸ್ಯಾಟಲೈಟ್ ವಾರ್ಫೇರ್ಗಳಾಗಿರ್ತವೆ. ಅವನ ಬಾಡಿ ಲ್ಯಾಂಗ್ವೇಜ್ ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಅವನ ಸಂಸ್ಥಾನಕ್ಕೆ ಮೋದಿ ಬಂದರೆ ಹೆಂಗೆ ನಡ್ಕತಾನೆ ಅಥವಾ ನೇತನ್ಯಾಹು ಬಂದರೆ ಹೆಂಗೆ ನಡ್ಕತಾನೆ, ತಾನೇ ಚೈನಾಗೆ ಹೋದಾಗ ಅವನು ಹೆಂಗೆ ನಡ್ಕಂಡ ಟ್ರಂಪು ಅಂತ ನೀವು ನೋಡಿದ್ರೆ ಗುಲಾಮನ್ ಥರ ನಡ್ಕಂಡ. ಸ್ವಲ್ಪ ಮಟ್ಟಿಗೆ ಇಂಡಿಯಾ ಮತ್ತು ಚೈನಾ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇರಾನಿನ ಆರ್ಥಿಕ ಶಕ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ, ಆ ಮೂಲಕ ಒಂದು ರಾಷ್ಟ್ರವಾಗಿ ಅದು ಉಳಿಯುವುದಕ್ಕೆ ಸಹಾಯ ಮಾಡ್ತಾ ಬಂತು. ಹಡಗು ಕಟ್ಟೆಗೆ ನಾವು ಹಾಕಿ ದುಡ್ಡೆಲ್ಲ ಹೋಯಿತು, ಇರಾನ್ ಜೊತೆ ಸಂಬಂಧನೂ ಕಿತ್ಕೊಂಡೋಯ್ತು. ಎಲ್ಲವೂ ಏನಕ್ಕಾಗಿ ಅಂದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಶತ್ರು ರಷ್ಯಾ ಅಲ್ಲ, ಚೈನಾ. ಕಳೆದ 5 ವರ್ಷದಲ್ಲಿ ನಾವು ಅಮೆರಿಕ ಜೊತೆ ಯಾವ್ಯಾವ ಬಗೆಯ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಇನ್ನು ನಾವು ಅದರಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಅಂದರೆ ನಮ್ಮನ್ನು ಕ್ಯಾರೆ ಅಂತಿಲ್ಲ ಅವರು, ನಾವು ಅಂಗರಾಚ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದೀವಿ. ಅವಮಾನಗಳು ಮಾಡ್ತಾರೆ, ಅನ್ಯಾಯಗಳು ಮಾಡ್ತಿದ್ದಾರೆ. ಅನ್ಯಾಯಯುತವಾದಂಥ ಸಂಬಂಧಗಳಲ್ಲಿ ಭಾರತವನ್ನು ಅತ್ಯಂತ ಬಿಕ್ಕಟ್ಟಿಗೆ ಮೋದಿ ಗುರಿ ಮಾಡ್ತಿದ್ದಾರೆ. ಇಡೀ ದಕ್ಷಿಣ ಏಷ್ಯಾದಲ್ಲಿ ಭಾರತ ಒಂದು ಬಿಟ್ಟರೆ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ, ಭೂತಾನ್, ಪಾಕಿಸ್ತಾನ ಚೈನಾ ನಡುವೆ ಪಾಕಿಸ್ತಾನ ಚೈನಾ ಎಕನಾಮಿಕ್ ಕಾರಿಡಾರೇ ಇದೆ ನೋಡೋದಾದರೆ. ಇಡೀ ಸೌತ್ ಏಷ್ಯಾದಲ್ಲಿ ಚೈನಾದ ಮೂಲಭೂತ ಸೌಕರ್ಯಗಳ ರಕ್ಷಣಾ ಇಂಡಸ್ಟ್ರಿ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಇಡೀ ಜಗತ್ತಿನ ಮೇಲೆ ಅವ್ರ ಪ್ರಭಾವ ಬೀಳ್ತಾ ಇದೆ. ಇದರ ಮೂಲಕ ಜಗತ್ತಿನ ಮೇಲೆ ಅವರು ಯಾವ ರೀತಿಯ ಪ್ರಭಾವವನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಇವತ್ತು ಬರೀ 20 ವರ್ಷಗಳಲ್ಲಿ 2000 ನಂತರದಲ್ಲಿ ಅಮೇರಿಕ ಇವತ್ತು $40 ಟ್ರಿಲಿಯನ್ ಎಕಾನಮಿ ಆದರೆ ಚೈನಾ $34 ಟ್ರಿಲಿಯನ್ ಎಕಾನಮಿ. ಇದರ ಹತ್ತಿರನೂ ಕೂಡ 3ನೇ ದೇಶ ಇಲ್ಲ. ಭಾರತ 3ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ತೀವಿ. ನಮ್ದು ಎಷ್ಟಾಗ್ಬೋದು ಹಬ್ಬಬ್ಬ ಅಂದರೆ $5 ಟ್ರಿಲಿಯನ್, 34ಲ್ಲಿ 5 ಕೂಡ ಆಗ್ತಿಲ್ಲ. ಈ ಯುದ್ಧ ಎಲ್ಲ ಬಂದಮೇಲೆ 5ರಿಂದ ವಾಪಸ್ ಹೋಗಿದ್ದೀವಿ, ನಾವು 6ನೇ ದೇಶವಾಗಿದ್ದೀವಿ. ಇದು ಅಷ್ಟು ಬಲಿಷ್ಠ ರಾಷ್ಟ್ರ ಆಯಿತು. ಅಷ್ಟು ಮಾತ್ರ ಅಲ್ಲದಿರ ಚೈನಾ ತನ್ನ ವ್ಯೂಹಾತ್ಮಕ ಹೂಡಿಕೆಗಳನ್ನು ಬರಲಿರುವ ಸೈನಿಕ ರಂಗದ ಮೇಲೆ ಆಯಿತು. ಇದುವರ ತನಕ ಸೈನ್ಯ ಯುದ್ಧ ಅಂದರೆ ನಮಗೆ ಕಾಣೋದು ಯಾವುದು? ಭೂಸೈನ್ಯ, ನೌಕಾಪಡೆ ಮತ್ತು ಏರ್ಫೋರ್ಸ್. ಇನ್ನು ಯುದ್ಧಗಳು ಹಂಗೆ ನಡೆಯೋದಿಲ್ಲ. ಯುದ್ಧಗಳು ಸೈಬರ್ ವಾರ್ಫೇರ್ ಆಗಿರುತ್ತೆ, ಡಿಜಿಟಲ್ ವಾರ್ಫೇರ್ ಆಗಿರುತ್ತೆ ಮತ್ತು ಸ್ಯಾಟಲೈಟ್ ವಾರ್ಫೇರ್ಗಳಾಗಿರ್ತವೆ. ಚೈನಾ ಸಂಪೂರ್ಣವಾಗಿ ಅದರಲ್ಲಿ ಹೂಡಿಕೆ ಮಾಡುವುದಕ್ಕೆ ಶುರು ಮಾಡ್ತು. ಯಾವ ಬಗೆಯ ಹೂಡಿಕೆ ಮಾಡ್ತು ಅಂತಂದರೆ 2025 ಸೆಪ್ಟೆಂಬರ್ನಲ್ಲಿ ಅವ್ರದ್ದು PLA ಅಂತ ಇದೆ, ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತೇಳಿ, ಅದರ ದಿನವನ್ನು ಆಚರಣೆ ಮಾಡಿದಾಗ 10,000 ರೋಬೋಟ್ಗಳು ಮೆರವಣಿಗೆಯಲ್ಲಿ ಬಂದುವಂತೆ ಸೈನಿಕರು. ಅಂದರೆ ಇನ್ಫ್ಯಾಕ್ಟ್ ಆಪರೇಷನ್ ಸಿಂಧೂರದ್ದು ಕೂಡ ನೀವು ಜ್ಞಾಪಿಸ್ಕೋಬೋದು. ಆಪರೇಷನ್ ಸಿಂಧೂರ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಯುದ್ಧ. ನಾವು ಮೇ 6ನೇ ತಾರೀಕು, ಮೇ 8ನೇ ತಾರೀಕು ದೊಡ್ಡ ಯುದ್ಧ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಇಡೀ ದೇಶಕ್ಕೆಲ್ಲ ನಾವು ತಮಟೆ ಸಾರಿದ್ವಿ. ಮೇ 9ಕ್ಕೆ ದಿಢೀರನ್ನೇ ಯುದ್ಧ ನಿಲ್ಲಿಸಿದ್ವಿ. ಯಾಕೆ ನಿಲ್ಲಿಸಿದ್ವಿ ಅಂತಂದರೆ 6 ರಫೇಲ್ ಯುದ್ಧ ವಿಮಾನಗಳು ನಾವು ಕಳ್ಕೊಂಡಿದ್ವಿ. ಇವತ್ತು ಅಮೇರಿಕನೂ ಹೇಳ್ತಿದೆ, ಪರೋಕ್ಷವಾಗಿ ಭಾರತದ ಸೇನಾಧಿಕಾರಿಗಳು ಹೇಳ್ತಿದ್ದಾರೆ. ಹೆಂಗೆ ಕಳ್ಕೊಂಡ್ವಿ ರಫೇಲ್ ಯುದ್ಧ ವಿಮಾನವನ್ನು? ಪಾಕಿಸ್ತಾನಕ್ಕೆ ಆ ಶಕ್ತಿ ಇಲ್ಲ. ಯಾಕಂದರೆ ರಫೇಲ್ ಯುದ್ಧ ವಿಮಾನ ಅಂದರೆ ಅತ್ಯಾಧುನಿಕವಾದಂಥ ಶಕ್ತಿ ಸಾಮರ್ಥ್ಯ ಹೊಂದಿರುವಂಥ ಯುದ್ಧ ವಿಮಾನ. ಅದನ್ನು ಮೀರುವಂತಹ ಶಕ್ತಿ, ಅಲ್ಟ್ರಾಸಾನಿಕ್ ವಿಮಾನ, ಅದರ ಶಕ್ತಿ ಇರುವಂಥದ್ದು ಚೈನಾಗೆ ಮಾತ್ರ. ಸೊ ನಾವು ಯುದ್ಧ ಮಾಡಿದ್ದು ಪಾಕಿಸ್ತಾನದ ಜೊತೆ ಅಲ್ಲ, ಚೈನಾ ಜೊತೆ. ಸೊ ಚೈನಾ ಕೊಟ್ಟಂಥ ತಂತ್ರಜ್ಞಾನ ಕ್ಷಿಪಣಿಯನ್ನು ಬಳಸಿಕೊಂಡು 6 ರಫೇಲ್ ಯುದ್ಧ ವಿಮಾನಗಳನ್ನು ಕಳ್ಕೊಂಡ್ವಿ. ದಿಢೀರನೇ ಯುದ್ಧ ನಿಲ್ತು. ಇದು ವಾಸ್ತವ. ಇದಾದ ಮೇಲೇ ನಿಮಗೆ ಜ್ಞಾಪಕ ಇರ್ಬೋದು, ಜೈಶಂಕರ್ ಹೇಳಿಕೆ ಕೊಟ್ಟಿದ್ದು, ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡ್ಬೋದು, ನಾವು ಚೈನಾ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ, ಅವ್ರು ನಮಗಿಂತ ತುಂಬ ಬೆಳೆದಿದ್ದಾರೆ ಅಂತೇಳಿ. ಇದನ್ನು ಹೇಳಿದ್ದು ಯಾರೋ ಕಮ್ಯುನಿಸ್ಟ್ ಅಲ್ಲ, ಮುನೀರ್ ಅಲ್ಲ ಹೇಳಿದ್ದನ್ನು. ಇದನ್ನು ಹೇಳಿದ್ದು ಜೈಶಂಕರ್. ಚೈನಾ ಮೇಲೆ ನಾವು ಯುದ್ಧ ಮಾಡೋಕ್ಕಾಗಲ್ಲ, ಇದು ವಾಸ್ತವ. ಅದು ಮಿಲಿಟರಿ ಪವರ್ ಆಗಿದೆ. ಎಕನಾಮಿಕ್ ಪವರ್ ಹೆಂಗಾಗಿದೆ? ಗಾಲ್ವಾನ್ ಯುದ್ಧ ನಡೆದಾಗ ಟಿಕ್ ಟಾಕ್ ಬ್ಯಾನ್ ಮಾಡಿದ್ವಿ ಚೈನಾದು ಅಂತ. ಆದರೆ ನಮ್ಮ ದೇಶದ 90% ಔಷಧಿಗಳಿಗೆ ಬೇಕಾಗಿರುವಂತಹ ಮೂಲ ಸಾಮಗ್ರಿಗಳ ಮೇಲೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. 90%. ನೀವು ಅದನ್ನೆಲ್ಲ ನಿಷೇಧ ಮಾಡಿದ್ರೆ ಕ್ಯಾನ್ಸರ್ ಬಂದ ಜನ ಸತ್ತೋಗ್ತಾರೆ. ಒಂದು ಔಷಧಿಯನ್ನು ಕೂಡ ಅವ್ರದ್ದಿಲ್ದಿರ ನಾವೇನು ಉತ್ಪಾದನೆ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಾನಿಕ್ಸು ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, 2016ರಲ್ಲಿ ಈ ಅಂಬಾನಿ ಶುರು ಮಾಡ್ದ, ಯಾವುದು ಅದಿದೆಯಲ್ಲ, ಯಾವುದದು
ರಿಲಯನ್ಸ್ 2 ವರ್ಷಗಳ ಕಾಲ ನಮಗೆ ಈ ಅಂಬಾನಿ ಸೆಟ್ಗೆ ಬೇಕಾಗಿರುವ ಚಿಪ್ಪುಗಳನ್ನು ಎಲ್ಲವನ್ನೂ ಆಮದು ಮಾಡ್ಕೊಂಡಿದ್ದು ಚೈನಾದಿಂದ. ನಾವಿವತ್ತು 5G ಬಗ್ಗೆ ಮಾತಾಡ್ತಿದ್ದೀವಿ, ಅವರು 10Gನಲ್ಲಿದ್ದಾರೆ ಈಗಾಗಲೇ. ಸೊ ಈ ಎಲ್ಲ ಕಾರಣದಿಂದ ಬದಲಾಗುತ್ತಿರುವ ವಿಶ್ವದಲ್ಲಿ ಇನ್ಫ್ಯಾಕ್ಟ್ ಆ ಪವರ್ನ ಇಟ್ಕೊಂಡು ಚೈನಾ ಏನು ಮಾಡ್ತಿದೆ, ಯಾರ ಮೇಲೂ ಯುದ್ಧಕ್ಕೆ ಹೋಗ್ತಿಲ್ಲ, ಬಾರ್ಗೇನ್ ಮಾಡ್ತಾ ಇದೆ. ಯಾವ ಥರ ಬಾರ್ಗೇನ್ ಮಾಡ್ತಿದೆ? ಉದಾಹರಣೆಗೆ ಇದೇ ಜೂನ್ ತಿಂಗಳಲ್ಲಿ ಟ್ರಂಪು ಚೈನಾಗೆ ಹೋಗಿದ್ದ, ನೀವು ನೋಡಿರ್ಬೋದು, 2 ದಿವಸ ಇದ್ದ ಚೈನಾದಲ್ಲಿ. ಅವನ ಬಾಡಿ ಲ್ಯಾಂಗ್ವೇಜ್ ನೀವು ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಅವನ ಸಂಸ್ಥಾನಕ್ಕೆ ಮೋದಿ ಬಂದರೆ ಹೆಂಗೆ ನಡ್ಕತಾನೆ ಅಥವಾ ನೇತನ್ಯಾಹು ಬಂದರೆ ಹೆಂಗೆ ನಡ್ಕತಾನೆ, ತಾನೇ ಚೈನಾಗೆ ಹೋದಾಗ ಅವನು ಹೆಂಗೆ ನಡ್ಕಂಡ ಟ್ರಂಪು ಅಂತ ನೀವು ನೋಡಿದ್ರೆ ಗುಲಾಮನ್ ಥರ ನಡ್ಕಂಡ. ಅವ್ರನ್ನ ಓಲೈಸುತ್ತಾ, ಯಾಕಂದರೆ ಅದು ಆರ್ಥಿಕ ಶಕ್ತಿಯಾಗಿ ಸೈನಿಕ ಶಕ್ತಿಯಾಗಿ ಚೈನಾ ಇವತ್ತು ಸಾಬೀತು ಮಾಡ್ಕೊಂಡಿರೋದು. ಈ ಕಾರಣಕ್ಕಾಗಿ ಇವತ್ತೇನು ಮಾಡಿದೆ, ಇರಾನ್ ಚೈನಾ ಜೊತೆ ರಷ್ಯಾ ಜೊತೆ ಒಂದು ಪ್ರತ್ಯೇಕವಾದಂಥ ಒಪ್ಪಂದವನ್ನು ಮಾಡ್ಕೊಂಡಿದೆ. 2015 ನಂತರ ಇಡೀ ಜಗತ್ತು, ಅದರಲ್ಲೂ ಅಮೇರಿಕ ಆಶ್ರಿತವಾದಂಥ ದೇಶಗಳು ಇರಾನ್ನಿಂದ ಯಾರೂ ತೈಲ ಕೊಂಡ್ಕೊಳ್ಬಾರ್ದು, ಪ್ರೈಮರಿ ಸ್ಯಾಂಕ್ಷನ್ಸ್. ಇರಾನ್ ತೈಲದಿಂದ ಆಧರಿಸಿದಂಥ ಉತ್ಪನ್ನಗಳನ್ನು ಕೊಂಡ್ಕೋಬಾರ್ದು, ಸೆಕೆಂಡರಿ ಸ್ಯಾಂಕ್ಷನ್ಸ್. ಹಿಂಗೆ ಹೇಳ್ತಿದ್ದಾಗ ವೆನಿಜುಲಾ, ಸ್ವಲ್ಪ ಮಟ್ಟಿಗೆ ಇಂಡಿಯಾ ಮತ್ತು ಚೈನಾ ಇರಾನ್ನಿಂದ ತೈಲವನ್ನು ಖರೀದಿ ಮಾಡ್ತಾ ಇರಾನಿನ ಆರ್ಥಿಕ ಶಕ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ, ಆ ಮೂಲಕ ಒಂದು ರಾಷ್ಟ್ರವಾಗಿ ಅದು ಉಳಿಯುವುದಕ್ಕೆ ಸಹಾಯ ಮಾಡ್ತಾ ಬಂತು. ಅದಾದಮೇಲೆ ಅಮೇರಿಕ ಸ್ಯಾಂಕ್ಷನ್ ಮಾಡಿದ್ರು, ಟ್ರಂಪ್ ಬಂದ ಮೇಲೆ ಸ್ಯಾಂಕ್ಷನ್ ಮಾಡಿದ ತಕ್ಷಣ ಇಂಡಿಯಾ, ಇನ್ಫ್ಯಾಕ್ಟ್ ಚಬಹಾರ್ ಅಂತನ್ನ ಇರಾನ್ನ ಒಂದು ಪ್ರದೇಶದಲ್ಲಿ ನಾವು ಇರಾನ್ ಜೊತೆ ಸೇರಿ ಒಂದು ಹಡಗುಕಟ್ಟೆ ಕಟ್ತಾ ಇದ್ವಿ. ಯಾಕಂದರೆ ಆ ಹಡಗುಕಟ್ಟೆಯ ಮೂಲಕ ಅಫ್ಘಾನಿಸ್ತಾನ ಇವುಗಳ ಮೂಲಕ ನಮ್ಮದು ಟ್ರೇಡ್ ಬೆಳಿಬೇಕು ಅಂತ. ಯಾವಾಗ ಅಮೇರಿಕ ಗುಟ್ರಾಗ್ತೋ ಈ ನರೇಂದ್ರ ಮೋದಿ ಮಹಾಶಯರು ಕೂಡಲೇ ಅದನ್ನು ಕೈಬಿಟ್ಟರು. ಹಡಗುಕಟ್ಟೆಗೆ ನಾವು ಹಾಕಿ ದುಡ್ಡೆಲ್ಲ ಹೋಯ್ತು, ಇರಾನ್ ಜೊತೆ ಸಂಬಂಧನೂ ಕಿತ್ಕೊಂಡೋಯ್ತು. ಎಲ್ಲವೂ ಏನಕ್ಕಾಗಿ ಅಂದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಶತ್ರು ರಷ್ಯಾ ಅಲ್ಲ, ಚೈನಾ ವಿರುದ್ಧ ನಾವು ಜಗತ್ತಿನಾದ್ಯಂತ ಒಂದು ಒಕ್ಕೂಟವನ್ನು ಕಟ್ಟಬೇಕು ಅಂತ ಹೊರಟ. ಕ್ವಾಡ್ ಅಂತ ನೀವು ಕರೀತೀರಿ. ಕ್ವಾಡ್ ಅಂತಂದರೆ ಹಿಂದೂ ಮಹಾಸಾಗರ ದೇಶದಲ್ಲಿ ಚೈನಾದ ಅಧಿಪತ್ಯವನ್ನು ಕಡಿಮೆ ಮಾಡುವುದಕ್ಕೆ ಜಪಾನು, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಚೈನಾ, ಈ 4 ದೇಶಗಳು ಒಟ್ಟುಗೂಡಿ ಅಮೆರಿಕದ ಆಸಕ್ತಿಯನ್ನು ಕಾಪಾಡೋದಕ್ಕೆ. ಇಲ್ಲಿ ನಮಗೆ ಹತ್ತಿರದ ನೆರೆ ರಾಷ್ಟ್ರ ಚೈನಾ, ಆದರೆ ನಾವು ಅಮೇರಿಕದ ಆಸಕ್ತಿಯನ್ನು ಕಾಪಾಡಬೇಕು ಅಂತ ಚೈನಾದ ಶತ್ರುತ್ವವನ್ನು ಬೆಳೆಸ್ಕೊಳ್ತಾನೆ ಇದ್ದೀವಿ. ಹೋಗ್ಕೊಳ್ಳಿ, ಇಷ್ಟೆಲ್ಲ ಮಾಡ್ತಿದ್ದೀರಿ, ಇರಾನ್ಗೆ ಅದರಿಂದ ಸಹಕಾರ ಆಗ್ತಿದೆ. ಇರಾನ್ನ ತೈಲವನ್ನು ಅಷ್ಟು ಕೂಡ ಈ ಯುದ್ಧದ ಸಂದರ್ಭದಲ್ಲೂ ಕೂಡ, ಇದನ್ನು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳೋಣ, ಇರಾನ್ಗೆ ದಿಗ್ಬಂಧನ ವಿಧಿಸಿದ್ರು. ಇರಾನ್ ಫಸ್ಟು ಸ್ಟ್ರೈಟ್ ಆಫ್ ಹಾರ್ಮುಜ್ನ ನಿಲ್ಲಿಸ್ತು, ಅಲ್ಲಿ ದಿಗ್ಬಂಧನ ವಿಧಿಸ್ತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ದಿಗ್ಬಂಧನ ವಿಧಿಸ್ತು. ಆದರೂ ಕೂಡ ಇರಾನಿನ ತೈಲ ಚೈನಾಗೆ ಹೋಗುವುದನ್ನು ತಡೆಯೋಕ್ಕಾಗಲಿಲ್ಲ ಅಮೆರಿಕಾಗೆ. ಯಾಕಂದರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಇರಾನಿನ ತೈಲವನ್ನು ನಿರಂತರವಾಗಿ ಖರೀದಿ ಮಾಡುವುದರ ಮೂಲಕ ಚೈನಾ ನೇರವಾಗಿ ಇರಾನಿನ ಸ್ವಾಭಿಮಾನಿ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂಥದ್ದಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ನೀವು ನೋಡ್ಬೋದು. ಈ ಯುದ್ಧದಲ್ಲಿ ಏನು ಬಲಿದಾನ ಮಾಡಿದ್ದಾರೆ ಖಮೇನಿ ಅವರು, ಅವರ ಅಂತ್ಯ ಸಂಸ್ಕಾರಕ್ಕೆ 3 ದೇಶಗಳಿಂದ ಹೋಗಿದ್ದಾರೆ. ಕರೆದ್ರು ಹೋಗಿದ್ದಾರೆ, ಕರೀಲಿಲ್ಲ ಅಂತ ಹೋಗಿದ್ದಾರೆ, 3 ದೇಶಗಳಿಂದ. ಯಾಕಂದರೆ ಇದು ಅನ್ಯಾಯ ಅಂತ ಜಗತ್ತು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಯುದ್ಧವನ್ನು ಇರಾನ್ ಮಾಡಿದ್ದಲ್ಲ. ಹಾಗಾದರೆ ನೀವು ಯಾವ ಕಡೆ ಇರಬೇಕು? ಸತ್ಯದ ಕಡೆ ಇರಬೇಕು, ನ್ಯಾಯದ ಕಡೆ ಇರಬೇಕು, ಆಸಕ್ತಿಗಳ ಕಡೆಗಿರುವುದಲ್ಲ. ಈಗ ಹೊಸದಾಗಿ ವಿದೇಶಾಂಗ ವ್ಯವಹಾರಗಳಲ್ಲಿ ಇಂಟ್ರೆಸ್ಟ್ ಅನ್ನೋ ಪದವನ್ನು ಬಳಸ್ತಾರೆ. ಇಂಟ್ರೆಸ್ಟ್ ಅಂದ್ರೇನು? ನನ್ನ ಹಿತಾಸಕ್ತಿ ಎಲ್ಲಿದೆ, ಅದು ಅನ್ಯಾಯ ಆದರೂ ಪರವಾಗಿಲ್ಲ, ನನ್ನ ಹಿತಾಸಕ್ತಿ ಕ್ರೋಢೀಕರಿಸೋದಕ್ಕೆ ನಾನು ಅವ್ರ ಜೊತೆ ಇರ್ತೀನಿ. ಅಮೇರಿಕ ಅದನ್ನು ಮಾಡುತ್ತೆ, ಮೋದಿ ಸರ್ಕಾರವನ್ನು ಕೂಡ ಅದೇ ಮಾಡೋದಕ್ಕೆ ಮುಂದುವರೆದಿದೆ. ಎಲ್ಲಿ ತನಕ ಹೋಗಿದೆ ಅಂತಂದರೆ, ಕಳೆದ 5 ವರ್ಷದಲ್ಲಿ ನಾವು ಅಮೇರಿಕ ಜೊತೆ ಯಾವ್ಯಾವ ಬಗೆಯ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಇನ್ನು ನಾವು ಅದರಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಸೈನಿಕವಾಗಿ ಎಂಥ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ, ನೌಕಾ ನೆಲೆಗಳಲ್ಲಿ ಯಾವ ರೀತಿ ಒಪ್ಪಂದನ ಮಾಡ್ಕೊಂಡಿದ್ದೀವಿ ಅಂತಂದರೆ, ಅವರಿಗೆ ಬೇಡವಾದಂಥ ವ್ಯಕ್ತಿಯ ಮೇಲೆ ನಾವು ಗುಂಡಾರ್ಸಕ್ಕೆ ಬರೋದಿಲ್ಲ. ಯಾಕಂದರೆ ಅದಕ್ಕೆ ಬೇಕಾಗಿರುವ ಸೋರ್ಸ್ ಕೋಡು, ಅದಕ್ಕೆ ಬೇಕಾಗಿರುವ ಕಂಟ್ರೋಲ್ ಅಮೇರಿಕದ ಹತ್ರ ಇರುತ್ತೆ. ಸಂಪೂರ್ಣವಾಗಿ ನಾವು ಅಮೇರಿಕದ ಯಂತ್ರಾಂಗದ ಒಂದು ಸಣ್ಣ ಭಾಗವಾಗಿ ಮೋದಿ ಭಾರತ ದೇಶವನ್ನು ಕುಗ್ಗಿಸಿಬಿಟ್ಟಿದ್ದಾರೆ. ಬದಲಿಗೆ ಏನು ಮಾಡಿದೆ, ಹೋಗ್ಕಡೆ ಅಮೇರಿಕ ನಮ್ಮನ್ನೇನಾದರೂ ಪರಿಗಣಿಸುತ್ತಾ? ಇನ್ಫ್ಯಾಕ್ಟ್ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಕರಿತಿದ್ರು.
ಇಲ್ಲಿರುವಂತಹ ಅಮೆರಿಕದ ನೌಕಾನೆಲೆಗೆ ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಕರೀತಿದ್ರು. ಯಾಕಂದ್ರೆ ಇಂಡಿಯಾ ಮತ್ತು ಅಮೆರಿಕದ ಎರಡೂ ಜಂಟಿ ಹಿತಾಸಕ್ತಿ ಇದೆ ಅಂತ. ಈ ಯುದ್ಧ ನಡೀತಿರ್ಬೇಕಾದ್ರೇ ಅದನ್ನ ಅಮೆರಿಕನ್ ಕಮಾಂಡ್ ಅಂತ ಮಾಡಿಬಿಟ್ರು, ಪೆಸಿಫಿಕ್ ಕಮಾಂಡ್ ಅಂತ ಮಾಡಿದ್ರು, ಇಂಡಿಯಾ ತೆಗೆದುಬಿಟ್ರು. ಮಾತೆತ್ತಿದ್ರೆ ಮೋದಿ ಏನು ಹೇಳ್ತಿದ್ರು, ಏಷ್ಯಾದಲ್ಲಿ ಪವರ್ ಬಗ್ಗೆ ಮಾತಾಡಬೇಡಿ, ಇಟ್ ಇಸ್ ಎ ಮಲ್ಟಿಪೋಲಾರ್ ಏಷ್ಯಾ ಅಂತ ಮಾತಾಡಬೇಕು ಅಂತ ಹೇಳ್ತಿದ್ರು. ಮಲ್ಟಿಪೋಲಾರ್ ಏಷ್ಯಾ, ಯಾಕಂದರೆ ಏಷ್ಯಾದಲ್ಲಿ ಇರುವುದು ಒಂದೇ ಶಕ್ತ ರಾಷ್ಟ್ರ ಅಲ್ಲ, ಚೈನಾ ಇರ್ಬೋದು, ನಾವು ಶಕ್ತ ರಾಷ್ಟ್ರವೇ, ನಾವು ಪವರ್ರೇ, ಆದ್ದರಿಂದ ಮಲ್ಟಿಪೋಲಾರ್ ಅಂತ ಕರಿಬೇಕು ಅಂತ ಹೇಳ್ತಿದ್ರು. ಆದರೆ ಇದೇ ಅಮೇರಿಕ ಏಷ್ಯಾ ಬಿಟ್ಬಿಡಿ G2 ಅಂತ ಇನ್ನು ಮುಂದೆ ಮಾತಾಡ್ತೀವಿ ಅಂತ ಹೇಳ್ತಾರೆ. G2 ಅಂದರೆ ಜಗತ್ತಿಗೆ ಗ್ರೇಟ್ ಪವರ್ಸ್ ಇಬ್ಬರು ಅಂತ, ಏಷ್ಯಾಗಲ್ಲ ಜಗತ್ತಿಗೆ. ಯಾರು? ಅಮೇರಿಕ ಮತ್ತು ಚೈನಾ ಅಂತ. ಅಂದರೆ ನಮ್ಮನ್ನು ಕ್ಯಾರೆ ಅಂತಿಲ್ಲ ಅವರು, ನಾವು ಅಂಗರಾಚ್ಕೊಂಡು ಅವ್ರ ಹಿಂದೆ ಹೋಗ್ತಿದ್ದೀವಿ, ಅವಮಾನಗಳು ಮಾಡ್ತಾರೆ, ಅನ್ಯಾಯಗಳು ಮಾಡ್ತಿದ್ದಾರೆ. ಅನ್ಯಾಯಯುತವಾದಂಥ ಸಂಬಂಧಗಳಲ್ಲಿ ಭಾರತವನ್ನು ಅತ್ಯಂತ ಬಿಕ್ಕಟ್ಟಿಗೆ ಮೋದಿ ಗುರಿ ಮಾಡ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ